ಈಗ ಕವಿತೆಯನ್ನು ವಾಚನ ಮಾಡಲಿರೋರು ಡಾಕ್ಟರ್ ಲಕ್ಷ್ಮೀಕಾಂತ್ ಮಿರಜ್ಕರ್ ಅವರು. ನಂತರ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮೀಕಾಂತ್ ಮಿರಜ್ಕರ್. ನನ್ನ ಕವನದ ಶೀರ್ಷಿಕೆ ಕನಕನೆಂದರೆ. ಕನಕನೆಂದರೆ ತಲ್ಲನಸಿದಿರು ಕಂಡ್ಯ ತಾಳು ಮನವೇ ಎನ್ನುತ್ತಾ ಭರವಸೆ ತುಂಬುವ ಅಭಯಾಸ್ತ. ಕುಲವೆಂದು ಹೊಡೆದಾಡದಿರಿ ಎಂದು ನಿಜದ ಕುಲ ನೆಲೆ ತಿಳಿಸಿದ ಮತಾತೀತ ಉದಾತ್ತ ವ್ಯಕ್ತಿತ್ವ. ಕನಕನೆಂದರೆ ದಾನ ಧರ್ಮವ ಮಾಡಿ ಸುಖಿಯಾಗು ಮನವೇ ಎಂದು ತಿಳಿ ಹೇಳಿದ ಸಾತ್ವಿಕ ದಾರಿಯ ಪಥಿಕ. ಅಡುಗೆ ಮಾಡಬೇಕು ನಾನೀಗ, ಜ್ಞಾನದ ಅಡುಗೆ ಮಾಡಬೇಕು ಎನ್ನುವ ವೈಚಾರಿಕತೆಯ ತುತ್ತ ತುದಿ. ಕನಕನೆಂದರೆ ರಕ್ಷಿಸು ನಮ್ಮನನ ವರತ ಎಂದು ಬೇಡುವ ವಿಶಾಲ ಹೃದಯ, ನಿರ್ಹಂಭಾವದ ಮೇರು ಶಿಖರ. ದಾಸರ ಮನೆಯ ದಾಸಿಯರ ಮಗ ಎಂದ ಕುಲವಿಲ್ಲದ ದಾಸ. ಕನಕನೆಂದರೆ ಮೋಹನ ತರಂಗಣಿಯ ಶೃಂಗಾರ ರಸಪ್ರಧಾನ ಹಾಡು ಕಬ್ಬ. ರಾಮಧಾನ್ಯ ಚರಿತೆ ಸೃಷ್ಟಿಸಿದ ಪ್ರತಿರೋಧದ ಬಂಡಾಯ ಮನಸ್ಸು. ಕನಕನೆಂದರೆ ನಳಚರಿತ್ರೆಯಲ್ಲಿ ಕಾಣಸಿಗುವ ಸಾಮಾಜಿಕ ಪ್ರಜ್ಞೆಯ ಹರಿಕಾರ. ಹರಿಭಕ್ತ ಸಾರದ ಭಕ್ತಿಯೇ ಸ್ಥಾಯಿಯಾಗಿರುವ ಜೀವನ ಮೌಲ್ಯಗಳ ದಾರ್ಶನಿಕ. ಕನಕನೆಂದರೆ ದೇಸಿ ಭಾಷೆಯ ಸೊಗಡು, ಪ್ರಾಸ ಅನುಪ್ರಾಸಗಳ ಸೊಬಗು. ಕನಕನೆಂದರೆ ಅಂತರಾಳದಿ ಸಹಜವಾಗಿ ಹೊಮ್ಮುವ ಮಧುರನಾದ ಉಪಮೆ ದೃಷ್ಟಾಂತ ಷಟ್ಪದಿಗಳ ಮಹಾಪೂರ. ಕನಕನೆಂದರೆ ಕಂದಾಚಾರಿಗಳ ಪಾಲಿಗೆ ಕಹಿಘಾಟು ಆಕ್ರೋಶ ಮೊನಚಾದ ವ್ಯಂಗ. ಕನಕನೆಂದರೆ ಕಂದಾಚಾರಿಗಳ ಪಾಲಿಗೆ ಕಹಿಘಾಟು ಆಕ್ರೋಶ ಮೊನಚಾದ ವ್ಯಂಗ್ಯ. ಕನಕನೆಂದರೆ ಥೇಟ್ ತನ್ನ ಮುಂಡಿಗೆಗಳಂತೆಯೇ. ಕನಕನೆಂದರೆ ಥೇಟ್ ತನ್ನ ಮುಂಡಿಗೆಗಳಂತೆಯೇ. ತಿಳಿದರೆ ಅಷ್ಟೇ ಸರಳ, ತಿಳಿಯದಿದ್ದರೆ ಅಷ್ಟೇ ಜಟಿಲ. ತಿಳಿದರೆ ಅಷ್ಟೇ ಸರಳ, ತಿಳಿಯದಿದ್ದರೆ ಅಷ್ಟೇ ಜಟಿಲ. ಧನ್ಯವಾದಗಳು. ಧನ್ಯವಾದಗಳು ಸರ್. ತಾವು ದಯವಿಟ್ಟು